ಈ ವಿಡಿಯೋದಲ್ಲಿ ಭಿನ್ನರಾಶಿಯ ದ ಅಥವಾ ರ ನಿರ್ವಾಹಕದ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಈ ರೀತಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. 3/4 40 ಅಂದ್ರೆ ಏನು? ಇಲ್ಲಿ ರ ಅನ್ನೋದು ಏನನ್ನ ಸೂಚಿಸ್ತಿದೆ ಅನ್ನೋ ನನ್ನ ಪ್ರಶ್ನೆ. ಇದ್ರ ಪ್ರಕಾರ 40ರಲ್ಲಿ 3/4 ಭಾಗಗಳನ್ನ ತೆಗಿಬೇಕು. ಇದನ್ನ ಅರ್ಥ ಮಾಡ್ಕೊಳಕ್ ಏನ್ ಮಾಡ್ತೀನಿ ಅಂದ್ರೆ, ಒಂದು ಗ್ರಿಡ್ ತಗೋತೀನಿ. ಇಲ್ಲಿ 40 ಬಾಕ್ಸ್ ಗಳಿದಾವೆ. 1 2 3 4 5 6 7 8 9 10. ಮೊದಲನೇ ಸಾಲಿನಲ್ಲಿ 10 ಬಾಕ್ಸ್, ಮೊದಲನೇ ಕಾಲಮ್ ನಲ್ಲಿ 4 ಅಂದ್ರೆ ಒಟ್ಟು ಇಲ್ಲಿ 40 ಬಾಕ್ಸ್ ಗಳಿದಾವೆ. ನಾನು ಇದನ್ನ 4 ಭಾಗಗಳಾಗಿ ಮಾಡ್ತೀನಿ. ಮೊದಲನೇ ರೋ ಒಂದು ಭಾಗ, ಮೊದಲನೇ ಸಾಲ್ ಒಂದು ಭಾಗ, ಅದೇ ರೀತಿ ಎರಡನೇದೊಂದು ಭಾಗ, ಮೂರನೇದೊಂದು ಭಾಗ, ನಾಲ್ಕನೇದೊಂದು ಭಾಗ. ಇದೆಷ್ಟಿದಾವೆ? ಇದು 40. 40 ಒಂದು ಪೂರ್ಣ ಸಂಖ್ಯೆ. ಈ ಪೂರ್ಣ ಸಂಖ್ಯೆನ ನಾನು ಈ ರೀತಿ ಬಾಕ್ಸ್ ಅಲ್ಲಿ ಇಟ್ಟಿದ್ದೀನಿ. ಈಗ 40ರಲ್ಲಿ 3/4 ಭಾಗನ ಹೊರಗಡೆ ತೆಗಿಬೇಕು. ನಾನಿಲ್ಲಿ 4 ಸಮಭಾಗ ಮಾಡ್ಕೊಂಡಿದ್ದೀನಿ. 4ರಲ್ಲಿ 3ನ್ನ ಹೊರ ತೆಗಿಬೇಕಂದ್ರೆ ನನಗೆ ಒಂದು ಬೇಡ. ನಾನ್ ಬೇಡ ಅನ್ನೋದನ್ನ ಗ್ರೀನ್ ಕಲರ್ ಅಲ್ಲಿ ಬರ್ಕೊಂಡಿದ್ದೀನಿ. ನನ್ಗೆ ಈ ಗ್ರೀನ್ ಕಲರ್ ಅನ್ನೋದು ಬೇಡ. ಗ್ರೀನ್ ಕಲರ್ ನ ಬಿಟ್ಟು ಉಳಿದಿರೋ ಈ ಪಿಂಕ್ ಕಲರ್ ಏನಿದೆಯೋ ಇದನ್ನ ನಾನು ಹೊರಗಡೆ ತೆಗಿಬೇಕು. ಎಷ್ಟಿದಾವಿಲ್ಲಿ? 10 20 30. ಹಾಗಾದ್ರೆ 3/4 40 ಅಂತ ಹೇಳಿದ್ರೆ ನಾನು ಇದನ್ನ 30 ಅಂತ ಬರಿಬಹುದಾ? ಹೌದು, ನಾನು 40ರಲ್ಲಿ 3/4 ಭಾಗನ ಹೊರಗಡೆ ತೆಗ್ದಿದ್ದೀನಿ, ಅಂದ್ರೆ 30 ಅಂತ ಆಯ್ತು. ಇಲ್ಲಿ ನಾವು ಕ್ಲೀನ್ ಆಗಿ ಗಮನಿಸಿದಾಗ ರಾ ಅನ್ನೋದು ಏನನ್ನ ಸೂಚಿಸ್ತಿದೆ? ರಾ ಅನ್ನೋದು ಏನನ್ನ ಸೂಚಿಸ್ತಿದೆ ಅಂತ ಹೇಳಿದ್ರೆ ಒಂದು ಗುಣಾಕಾರನ ಸಿಂಬಲ್ ಸೂಚಿಸ್ತಿದ್ಯಾ ಅಂತ ನನ್ನ ಪ್ರಶ್ನೆ. ಹೌದು, ಇದನ್ನ ನಾವು ಅರ್ಥ ಮಾಡ್ಕೋತಾ ಹೋಗೋಣ ಇನ್ನೊಂಚೂರು. 3/4 40. ನಾನೇನಂದ್ರೆ ಇದು ಗುಣಾಕಾರ ಸಿಂಬಲ್ ಸೂಚಿಸ್ತಿದೆ ಅಂತ ಅನ್ನಿಸ್ತಿದೆ. ಚೆಕ್ ಮಾಡೋಣ. 3/4 ಇಂಟು 40. ನಾವ್ ಇದನ್ನ ಹೇಗ್ ಬಿಡಿಸ್ತೀವಿ? 40 ಅನ್ನೋದೊಂದು ಪೂರ್ಣ ಸಂಖ್ಯೆ. ಇದನ್ನ ನಾನು ಭಿನ್ನರಾಶಿ ತರ ಬರಿಬಹುದು. 40/1 ಅಂತ ಬರಿಬಹುದು. ಹೌದಾ? ಈಗ ಏನ್ ಮಾಡ್ತೀನಿ? 3ನ್ನ 40 ಜೊತೆ ಗುಣಿಸ್ತೀನಿ. 3 ಇಂಟು 40 ಅದನ್ನ 4 ಇಂಟು 1 ಅನ್ನೋದು ಭಾಗಿಸ್ತಿದೆ. ಈಗ ಏನ್ ಮಾಡ್ತೀನಿ? 3 ಇಂಟು 40 ಹಾಗೆ ಇಟ್ಕೋತೀನಿ. 4 1 ಎಷ್ಟು ಅಂತ ಹೇಳಿದ್ರೆ 4. ನಂತರ 4 1 4 10. ಇಲ್ಲೇನಾಗುತ್ತೆ? 3 ಇಂಟು 10/1 ಅಂತ ಆಗುತ್ತೆ. 3 10 30. ಹಾಗಾದ್ರೆ 3/4 40 ಅಂತ ಹೇಳಿದ್ರೆ 30. ನಾ ಹಿಂದೆ ಕಲ್ತ್ವಲ್ಲ, ಅದ್ ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ರಾ ಅನ್ನೋದು ಏನ್ ಸೂಚಿಸ್ತಿದೆ ಅಂತ ಹೇಳಿದ್ರೆ ಗುಣಾಕಾರನ ಸೂಚಿಸ್ತಿದೆ. ಇದೇ ರೀತಿ ಮತ್ತೊಂದು ಉದಾಹರಣೆನ ನೋಡೋಣ. ಈ ರೀತಿ ಪ್ರಶ್ನೆ ಕೊಟ್ಟಾಗ ನಾವು ರಾ ಇರೋ ಕಡೆ ಗುಣಾಕಾರ ಚಿಹ್ನೆನ ಬಳಸ್ಕೋತೀವಿ. 12ನ್ನ 12/1 ಅಂತ ಬರಿಬಹುದು. ಮತ್ತೆ 1 ಇಂಟು 12 ಅದನ್ನ 2 ಇಂಟು 1 ಅನ್ನೋದು ಭಾಗಿಸ್ತಿದೆ. ನಮಗ್ ಗೊತ್ತು, 12ನ್ನ 1 ಜೊತೆ ಗುಣಿಸಿದಾಗ 12, 2ನ್ನ 1 ಜೊತೆ ಗುಣಿಸಿದಾಗ 2. 2 1 2 6. ಹಾಗಾದ್ರೆ 1/2 12 ಅಂದ್ರೆ 6 ಅಂತಾಯ್ತು. ಇದೇ ರೀತಿ ನಿಮ್ಗೊಂದು ಪ್ರಶ್ನೆ. ಏನ್ ಆ ಪ್ರಶ್ನೆ ಅಂತ ಹೇಳಿದ್ರೆ 2/5 15 ಅಂತ ಇದೆ. ಇದಕ್ಕೆ ಉತ್ತರ ಏನು ಅನ್ನೋದು ಸಾಲ್ವ್ ಮಾಡಿ ಕಾಮೆಂಟ್ ಮಾಡಿ.